ಶಾಸ್ತ್ರಿಗಳೇ, ನಮ್ಮ ಮನಸ್ಸು ಹಾಗೆ ಬುದ್ಧಿಯನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ದೊಡ್ಡ ಫಲ ಸಿಗುತ್ತೆ ಅನ್ನೋದಾದರೆ ಅದು ಸಮಾಧಾನ ಅನ್ನೋದನ್ನು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ ಈ ಇಡೀ ವಾರದ ವಿಶೇಷತೆ ಏನಿದೆ ತಿಳಿಸ್ಕೊಡೋದಾದರೆ? ಈ ವಾರದಲ್ಲಿ ನಾವು ಕೆಲವು ಮುಖ್ಯ ಅಂಶಗಳನ್ನು ಗಮನಿಸ್ತೀವಿ, ಅದನ್ನು ನೀವು ಗಮನಿಸಿ. ಈ ವಾರದಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದು. 29ನೇ ತಾರೀಕು ಸೋಮವಾರ ಕಾರ ಹುಣ್ಣಿಮೆ, ವಟಸಾವಿತ್ರಿ ವ್ರತ ಅಂತ ಕರೀತಾರೆ. ಅದಾದ ಮೇಲೆ ಶುಕ್ರವಾರ ದಿವಸ ಸಂಕಷ್ಟಾರ ಚೌತಿ ಇದೆ, ಜುಲೈ 3ನೇ ತಾರೀಕು. ಅದಾದ ಮೇಲೆ ಶನಿವಾರ ಶುಕ್ರಗ್ರಹ ಪರಿವರ್ತನೆ ಇದೆ. ಕರ್ಕಟಕ ರಾಶಿಯಲ್ಲಿದ್ದಂತಹ ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶುಕ್ರನ ಪರಿವರ್ತನೆ ತುಂಬ ವಿಶೇಷವಾದದ್ದು. ಶುಕ್ರ ನೀಚಾಭಿಲಾಷಿ ಆಗ್ತಾ ಇದ್ದಾನೆ. ಅಂದರೆ ನೀಚ ರಾಶಿಗೆ ಹೋಗುವ ಶುಕ್ರನಿಗೆ ಬಲ ಕಡಿಮೆಯಾಗುತ್ತೆ. ಸಿಂಹರಾಶಿ ಅದು ಸೂರ್ಯನ ಮನೆ. ಸೂರ್ಯನ ಮನೆಯಲ್ಲಿ ಶುಕ್ರ ಸಂಚರಿಸುವಾಗ ಸ್ತ್ರೀಯರಿಗೆ ಪುರುಷರಿಗೆ ಪರಸ್ಪರ ವೈಮನಸ್ಸುಗಳು ಬರ್ತಕ್ಕಂಥದ್ದು. ಸ್ತ್ರೀಯರನ್ನು ಕೆಲಸಕ್ಕಾಗಿ ಅಥವಾ ಇನ್ಯಾವುದೋ ಉಪಯೋಗಕ್ಕಾಗಿ ಬಳಸಿಕೊಂಡು ಅವ್ರನ್ನ ಅಷ್ಟು ಮತ್ತೆ ಗೌರವ ಕೊಡದೇ ಹೋಗ್ತಕ್ಕಂಥದ್ದು, ಅಥವಾ ಸ್ತ್ರೀಯರು ಪುರುಷರಿಗೆ ಇಂಥ ಒಂದು ಸಂದರ್ಭಗಳು ಎದುರಾಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸುತ್ತೆ. ಶುಕ್ರನ ಸಂಚಾರದ ಸಂದರ್ಭದಲ್ಲಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಲ್ಲಿ ಉಂಟಾಗುತ್ತೆ ಅದನ್ನು ನಾವು ಗಮನಿಸ್ತಾ ಹೋಗೋಣ. ಅಂತೂ ಈ ಮೂರನ್ನು ನಾವು ಪ್ರಧಾನವಾಗಿ ಗಮನಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.